ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ತುಂಬ ಜನ ಇಂತಹ ತಪ್ಪುಗಳನ್ನು ಮಾಡಿಕೊಂಡು ಸಮಸ್ಯೆಗೆ ಗುರಿಯನ್ನಾಗಿ ಜಮೀನುಗಳನ್ನು ಮಾರಿಕೊಂಡು ಹಣಗಳನ್ನು ನಷ್ಟ ಮಾಡಿಕೊಂಡು ನೀವು ಬಳಲ್ತಾ ಇರ್ತೀರ. ಬಟ್ ಆದರೆ ನಿಮ್ಮ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ, ವಾಸ್ತುಶಾಸ್ತ್ರದ ಬಗ್ಗೆ ಯಾರೂ ಕೂಡ ಅರಿವಿರೋದಿಲ್ಲ. ತಿಳ್ಕೊಳ್ಳೋಂತಹ ಪ್ರಯತ್ನ ಮಾಡಿ, ಕಲೀರಿ. ವಾಸ್ತುಶಾಸ್ತ್ರವನ್ನು ಅನೇಕ ಜನ ಗುರುಗಳು ಕಲಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಕಲ್ತ್ಕೊಳ್ಳಿ. ಕಲ್ತ್ಕೊಂಡಾದ್ಮೇಲೆ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ನೀವು ತಿಳ್ಕೊಬೋದು. ಏಕೆಂದರೆ ಈ ವಿಡಿಯೋ ಮಾಡುವಂತಹ ಉದ್ದೇಶ ಒಂದು ಜನರಿಗೆ ತಿಳುವಳಿಕೆ ಬರಲಿ, ವಿದ್ಯೆಗಳ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಲಿ ಅನ್ನುವಂತಹ ಒಂದು ಉದ್ದೇಶ ಅಷ್ಟೆ. ನೋಡಿ, ನಮ್ಮ ಸ್ನೇಹಿತರು ತುಂಬ ಆತ್ಮೀಯರವರು, ಅವ್ರದ್ದೊಂದು ಪೆಟ್ರೋಲ್ ಬಂಕ್ ಇದೆ. ನಮ್ಮೂರ ಹತ್ರನೇ ಪೆಟ್ರೋಲ್ ಬಂಕ್ ಇದೆ. ಮತ್ತು ಅದರ ಹಿಂದ್ಗಡೆನೇ ಅವರು ಮನೆಯನ್ನು ಕಟ್ಕೊಂಡಿದ್ದಾರೆ. ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಪೆಟ್ರೋಲ್ ಬಂಕ್ ಕೊಡ್ತಾ ಇತ್ತು. ಬರ್ತಾ ಬರ್ತಾ ಏನು ಮಾಡಿದ್ರು ಅಂದರೆ, ಕೆಲವೊಂದು ನಿಯಮಗಳನ್ನು ಮೀರಿಬಿಟ್ಟು ಸ್ವ ಇಚ್ಛೆಯಿಂದ, ಸ್ವಬುದ್ಧಿಯಿಂದ ಅವರು ಒಂದು ಸಣ್ಣ ತಪ್ಪು ಅಂದರೆ ಅದು ನಾರ್ಮಲಾಗಿರುತ್ತೆ, ಆ ತಪ್ಪನ್ನು ಮಾಡಿಕೊಂಡವರು ಇವತ್ತು ಅನೇಕ ನಷ್ಟವನ್ನು ಅನುಭವಿಸಿದ್ದಾರೆ. ಕೋಟಿಗಟ್ಟಲೆ ದುಡ್ಡನ್ನು ಕಳ್ಕೊಂಡಿದ್ದಾರೆ, ಜಮೀನನ್ನು ಕಳ್ಕೊಂಡಿದ್ದಾರೆ. ಈಗ ಪೆಟ್ರೋಲ್ ಬಂಕ್ ಕೂಡ ಸರಿಯಾಗಿ ಜನ ಬರ್ತಾಯಿಲ್ಲ. ತಿಂಗಳಿಗೆ ಇಷ್ಟು ಸೇಲ್ ಆಗಬೇಕು ಅಂತಿರುತ್ತೆ, ಮುಂಚೆ ಎಲ್ಲ ಸೇಲ್ ಆಗೋದು. ಈಗ ಅದನ್ನು ಕೂಡ ಇದಾಗ್ತಾಯಿದೆ. ಒಟ್ಟು ಒಂಥರ ಅವರಿಗೆ ಬುದ್ಧಿ ಕೆಡಿಸ್ತಾ ಹೋಗ್ತಾ ಇದೆ. ಹೊರಗಡೆ ಜನರಿಂದ ಮೋಸ ಆಗ್ತಾಯಿದೆ, ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ಕಾರಣ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಅವ್ರದ್ದು ಪಶ್ಚಿಮದ ರೋಡು, ಪಶ್ಚಿಮ ದಿಕ್ಕಲ್ಲಿ ವಾಹನಗಳು ಹೋಗುವಂಥದ್ದು. ಪೆಟ್ರೋಲ್ ಬಂಕ್ ಇರುವಂಥದ್ದು ಈ ಭಾಗದಲ್ಲಿದೆ. ರೋಡಿಗೆ ಸಮನಾಗಿ ಎದುರಿಗೆ ಪೆಟ್ರೋಲ್ ಬಂಕ್ ಈ ಭಾಗದಲ್ಲಿದೆ. ಇಷ್ಟರಲ್ಲಿ ಅವರು ಪೆಟ್ರೋಲ್ ಬಂಕನ್ನು ಮಾಡ್ಕೊಂಡಿದ್ದಾರೆ. ಇನ್ನೇನಾಗಿದೆ ಅಂದರೆ, ಇಲ್ಲಿ ಇದು ಪೆಟ್ರೋಲ್ ಹಾಕೋಕ್ಕೆ, ಇದು ಡೀಸೆಲ್ ಹಾಕೋಕ್ಕೆ ಅವರು ಮಾಡ್ಕೊಂಡಿರುವಂಥದ್ದು. ಈ ಅಗ್ನಿ ಮೂಲೆಯಲ್ಲಿ ಆಫೀಸ್ ರೂಮನ್ನು ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಒಂದು ಎಂಟ್ರೆನ್ಸ್ ಬರುತ್ತೆ. ಇದು ಪಾರ್ಕ್ ಥರ ಆಗುತ್ತೆ, ಸಣ್ಣದು. ಇಲ್ಲೊಂದು ಎಂಟ್ರೆನ್ಸನ್ನು ಬರುತ್ತೆ, ವಿಶಾಲವಾಗಿ ಎಂಟ್ರೆನ್ಸನ್ನು ಇಟ್ಕೊಂಡಿದ್ದಾರೆ. ಒಂದು ಪಶ್ಚಿಮ ವಾಯುವ್ಯ ದಿಕ್ಕಲ್ಲಿ, ಇನ್ನೊಂದು ಪಶ್ಚಿಮ ನೈಋತ್ಯ ದಿಕ್ಕಲ್ಲಿ ಅದು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಕರೆಕ್ಟಾಗಿ ಇತ್ತು, ಈಗಿತ್ತು. ಹಾಗೆ ಆ ಪೆಟ್ರೋಲನ್ನು ಸೇವ್ ಮಾಡ್ತಾರೆ ಗೊತ್ತಾ, ಭೂಮಿ ಒಳಗೆ, ಅದು ಈ ಭಾಗದಲ್ಲಿ ಇದೆ. ಈ ಒಂದು ಈಶಾನ್ಯ ಭಾಗದಲ್ಲಿ ಮಾಡಿದ್ದಾರೆ. ಪೂರ್ವ ಈಶಾನ್ಯ ಭಾಗದಲ್ಲಿ ಅದನ್ನು ಮಾಡ್ಕೊಂಡಿರುವಂಥದ್ದು. ಹಾಗೆ ಇಷ್ಟೆಲ್ಲ ಮಾಡ್ಕೊಂಡವರು ಸುಮ್ಮನೆ ನಡ್ಸ್ಕೊತ ಹೋಗ್ತಾಯಿದ್ರು. ಏನು ಮಾಡಿದ್ರು ಅಂದರೆ, ಒಂದು ಟಾಯ್ಲೆಟ್ ರೂಮು ಮುಂಚೆ ಅವರಿಗೆ ಇರಲಿಲ್ಲ, ಈ ಪೆಟ್ರೋಲ್ ಬಂಕಲ್ಲಿ ಇರಲಿಲ್ಲ. ಹಿಂದ್ಗಡೆ ಎಲ್ಲೋ ಒಂದು ಈ ಸೈಡಲ್ಲಿ ಹತ್ತಿರದಲ್ಲೇ ಮನೆ ಇತ್ತು, ಇಲ್ಲೊಂದು ಹಳೆಯ ಮನೆ ಇತ್ತು. ಅವ್ರು ಏನು ಮಾಡ್ತಿದ್ರು ಅಂದರೆ, ಕೆಲಸಗಾರರಿಗೆ ಅವರಿಗೆಲ್ಲ ಈ ಭಾಗದಲ್ಲಿ ಹೋಗೋಕ್ಕೆ ಹೇಳ್ತಾಯಿದ್ರು. ವಾಶ್ರೂಮಿಗಾಗಲಿ ಇನ್ನೊಂದಾಗಲಿ ಇಲ್ಲಿಗೆ ಅವರಿಗೆ ಹೋಗ್ತಾಯಿದ್ರು. ಬರ್ತಾ ಬರ್ತಾ ಏನಾಯಿತು ಅಂದರೆ, ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಒಂದು ಮಾಡೋಣ ಅಂತ ಹೇಳಿ ಏನು ಮಾಡಿದ್ರು ಅವರು, ಈ ಅಗ್ನಿ ಮೂಲೆ ಏನಿದೆ, ಈ ಅಗ್ನಿ ಮೂಲೆ ನೋಡಿದು ಆಗ್ನೇಯ ದಿಕ್ಕು ಬರುತ್ತೆ. ಇದು ಪೂರ್ವ, ಇದು ಪಶ್ಚಿಮ ಆಗುತ್ತೆ ಈ ಭಾಗ. ಇದು ದಕ್ಷಿಣ ಆಗುತ್ತೆ, ಇದು ಉತ್ತರ ಆಗುತ್ತೆ. ಈ ಅಗ್ನಿ ಭಾಗದಲ್ಲಿ, ಅಗ್ನಿ ಮೂಲೆಯಲ್ಲಿ
ಈ ಆಫೀಸ್ ರೂಮ್ ಸ್ವಲ್ಪ ಗ್ಯಾಪ್ ಇಟ್ಟಿದ್ದಾರೆ ಇಷ್ಟು, ಇಲ್ಲಿ ಗ್ಯಾಪ್ ಇಟ್ಟು ಈ ಭಾಗದಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಶೌಚಾಲಯ ಇದ್ರ ಕೆಳಗೇ ಪಿಟ್ಟುಗುಂಡಿ ಇರೋದು. ಓಕೆ, ಇಲ್ಲೇನಾಯಿತು, ಈ ಭಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ರೆ ಶುಕ್ರನನ್ನು ನಾವು ಕಳ್ಕೊಂಡಂಗೆ. ಯಾಕೆಂದರೆ ಇಲ್ಲಿ ಅಗ್ನಿ ದೇವನ ವಾಸಸ್ಥಾನ ಆಗಿರೋದ್ರಿಂದ ಇಲ್ಲಿ ಅಗ್ನಿ ಮಂದ ಆಗುತ್ತೆ, ಶುಕ್ರನಿಗೆ ನೆಗೆಟಿವ್ ಆಗುತ್ತೆ. ಶುಕ್ರ ನೆಗೆಟಿವ್ ಆದರೆ ಹಣಕಾಸಿಗೆ ತೊಂದರೆ ಆಗುತ್ತೆ, ಆರೋಗ್ಯದ ಮೇಲೆ ಕೂಡ ತೊಂದರೆ ಬೀಳುತ್ತೆ, ಆಸ್ತಿ ಪಾಸ್ತಿಗಳನ್ನು ಮಾರ್ಕೊಳ್ಳೋಂಥ ಬರುತ್ತೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಆಗ್ತಾಯಿರುತ್ತೆ. ಏನು ಮಾಡಿದ್ರು, ಮತ್ತು ಇಲ್ಲಿತ್ತಲ್ಲ ಮನೆ ಸ್ವಲ್ಪ ಯಾಕೋ ಅಕ್ಕಪಕ್ಕದಲ್ಲಿ ಸಮಸ್ಯೆಗಳಾಯಿತು ಅಂತೇಳಿ ಅವ್ರೇನು ಮಾಡಿದ್ರು, ಅಣ್ಣ ತಮ್ಮವ್ರದ್ದು ಈ ಪೆಟ್ರೋಲ್ ಬಂಕ್ ಹಿಂದ್ಗಡೆ ಅವ್ರದ್ದೇ ಜಾಗ ಇದೆ, ಸುಮಾರು ಒಂದು 2 ಎಕರೆ ಕಟ್ಟಲೆ ಜಾಗ ಇದೆ. ಅಲ್ಲಿ ಏನು ಮಾಡಿದ್ರು ಅಂದರೆ ಫುಲ್ ಡೌನ್ ಇದು, ಈ ಮನೆ ಇದು ಹೈಟ್ ಇದೆ, ಇಲ್ಲಿ ಡೌನಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರು. ಓಕೆ, ಎಂಟ್ರೆನ್ಸ್ ಈ ಕಡೆ ಕೊಟ್ಟಿದ್ದಾರೆ, ಗುಡ್. ಅಗ್ನಿ ಮೂಲೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ಅಗ್ನಿ ಮೂಲೆ ಆದರೆ ಅವ್ರು ಮಾಡ್ಕೊಂಡಿರೋದು ದಕ್ಷಿಣ ಆಗ್ನೇಯ ದಿಕ್ಕಲ್ಲೇ ಅಡುಗೆ ಮನೆಯನ್ನು ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಓಕೆ, ಇದ್ರ ಪಕ್ಕದಲ್ಲೇ ಅಟ್ಯಾಚ್ ಆಗಿ ಮತ್ತೆ ಅವರು ಶೌಚಾಲಯ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇನ್ನು ಬೆಡ್ರೂಮ್ ಈ ಕಡೆ ಇದೆ, ಇಲ್ಲೊಂದು ಡೋರ್ ಕೊಟ್ಟು ಈ ಭಾಗದಲ್ಲಿ ಬೆಡ್ರೂಮನ್ನು ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಹಾಲ್ ಬರುತ್ತೆ ಇಷ್ಟು ಫುಲ್ಲು. ಇಲ್ಲಿ ಹಿಂದ್ಗಡೆ ಹೋಗೋದಕ್ಕೆ ಇದೊಂದು ದಾರಿ ಈ ಥರ ಮಾಡ್ಕೊಂಡು ಇಲ್ಲಿ ಹೋಗಿದ್ದಾರೆ. ಇಲ್ಲೊಂದು ದೇವ್ರ ಮನೆ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ, ಟೆಂಪಲ್ ದೇವರ ಮನೆ. ಇಲ್ಲಿದ್ದಿದ್ದು ಶೌಚಾಲಯವನ್ನು ನಾನು ತೆಗಿಯೋಕೆ ಹೇಳಿದ್ದೆ, ಆದರೂ ಕೂಡ ಅವರು ತೆಗೆದಿಲ್ಲ. ಇಲ್ಲೇನಾಯಿತು ಅಂದರೆ ಈ ಮನೆಗೆ ನೋಡಿ, ಇದು ಪಶ್ಚಿಮ ಆದರೆ ಇಲ್ಲಿ ಅವರಿಗೆ ಪೂರ್ವ ಆಗುತ್ತೆ, ಉತ್ತರ ಆಗುತ್ತೆ, ದಕ್ಷಿಣ ಆಗುತ್ತೆ, ನೈಋತ್ಯ, ಈಶಾನ್ಯ, ಆಗ್ನೇಯ, ವಾಯುವ್ಯ ಆಗುತ್ತೆ. ಈ ಆಗ್ನೇಯ ಇದು ನೈಋತ್ಯ ದಿಕ್ಕೇನಿದೆ, ಮನೆಗೆ ನೈಋತ್ಯ ದಿಕ್ಕಾದರೆ ಪೆಟ್ರೋಲ್ ಬಂಕಿಗೆ ಆಗ್ನೇಯ ದಿಕ್ಕು. ಇಲ್ಲಿ ಹೆಂಗಾಗಿದೆ ಅಂದರೆ ಅವ್ರಿಗೆ ಪರಿಸ್ಥಿತಿಗಳು ಹೆಂಗಾಗಿದೆ ಅಂದರೆ, ರಾಹುವನ್ನು ಮನೆಗೆ ಆಕ್ಟಿವೇಶನ್ ಮಾಡ್ಕೊಂಡಂಗೆ, ಅಂದರೆ ರಾಹುವನ್ನು ಕೆರಳಿಸ್ದಂಗೆ ಈ ಭಾಗದಲ್ಲಿ ಇತ್ತು. ಅಂದರೆ ಶೌಚಾಲಯ ನೋಡಿರಿ, ಇದು ಪೆಟ್ರೋಲ್ ಬಂಕಿಗೆ ಅಗ್ನಿ ಮೂಲ ಆಗುತ್ತೆ, ಮನೆಗೆ ನೈಋತ್ಯ ಭಾಗತ್ತೆ. ಇದೆಲ್ಲೂ ಕೂಡ ಕಾಂಪೌಂಡ್ ಇಲ್ಲ ಒಂದು, ಇನ್ನೊಂದು ಫ್ರೀಯಾಗಿ ಬಿಟ್ಕೊಂಡಿದ್ದಾರೆ. ಓಕೆನಾ, ಇದಾದಮೇಲೆ ಇಲ್ಲೇನಾಗುತ್ತೆ ಅಂದರೆ ಈ ಭಾಗದಲ್ಲಿ ಇತ್ತು ಅಂದರೆ ಅವರಿಗೆ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ, ಅವ್ರು ಏನೇನಾಗಿದೆ ಅಂತ ಹೇಳ್ತೀನಿ. ಎಷ್ಟು 3 ಎಕರೆನ ಜಮೀನನ್ನು ಮಾರಾಟ ಮಾಡಿಕೊಂಡ್ರು. ಯಾಕೆ ಮಾಡಿಕೊಂಡ್ರು ಅಂದರೆ, ಅವರ ಬ್ರದರ್ ಏನು ಮಾಡಿದ್ದಾರೆ ಅಂದರೆ, ಅವರು ಸಾಲ ಮಾಡಿರೋದು 1.5 ಕೋಟಿ ಸಾಲ ಮಾಡಿರೋದಕ್ಕೆ ಇವರು ಅಣ್ಣ ಏನು ಪೆಟ್ರೋಲ್ ಬಂಕ್ ನಡೆಸಲ್ಲ, ಇವರು ಜಮೀನನ್ನು ಮಾಡಿ ಕೊಟ್ಟಿರೋವಂಥ ದುಡ್ಡದು. ನೋಡಿ, ಅಣ್ಣ ತಮ್ಮ ಮಾಡಿರೋ ತಪ್ಪಿಗೆ ಇವರು ಅನುಭವಿಸಿದ್ರು. ಇಲ್ಲೇನಾಯಿತು, ಹಣಕಾಸಿಗೆ ಹೊಡೆತ ಬಿತ್ತು ಒಂದು, ಇನ್ನೊಂದು ಜಮೀನು ಮಾರಾಟ ಆಯಿತು, ಅಂದರೆ ಕಳ್ಕೊಂಡ್ರು ಇದು, ಇನ್ನೊಂದು ದುಡ್ಡು ಹೋಯಿತು. ಅದಾದಮೇಲೆ ಅನ್ನೆಸೆಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ, ಬೇರೆ ಏನೋ ಜಮೀನು ತೊಗೋಬೇಕು ಮಾಡಬೇಕು ಅಂತೇಳಿ. ಅಲ್ಲೂ ಕೂಡ ಯಾರು ಕೆಲವೊಂದು ಜಮೀನಲ್ಲಿ ಇದು ಮಾಡಿ 5 ಲಕ್ಷ 10 ಲಕ್ಷ ಕೊಟ್ಟು ಅದನ್ನು ಆ ದುಡ್ಡು ಸ್ಟ್ರಕ್ಕಾಗಿ ನಿಂತಿದೆ ಅಲ್ಲಿ. ಅದು ಅವ್ರಿಗೆ ಇಸ್ಕೊಳಕ್ಕೂ ಮನಸ್ಥಿತಿ ಆಗ್ತಾಯಿಲ್ಲ. ಕೇಳಕ್ಕೆ ಹೋದರೆ ನೀವೇ ತೊಗೊಳ್ರಿ ಅಂತ ಹೇಳ್ತಾರೆ, ಅಥವಾ ಬೇರೆ ಯಾರಿಗಾರು ಇದು ಮಾಡಿಸಿ ಆಮೇಲೆ ನೀವು ಆ ದುಡ್ಡನ್ನು ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಈ ರೀತಿ ಪರಿಸ್ಥಿತಿ. ಇನ್ನು ಅನಾರೋಗ್ಯ ಸಮಸ್ಯೆಗಳಲ್ಲಿ ಅವ್ರ ಮನೆಯವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸನ್ನು ಕಾಣ್ತಾ ಇದೆ. ಅವ್ರ ತಾಯಿಗೆ ಏನಾಗ್ತಿದೆ ಅಂದರೆ, ಸುಮ್ಮನೆ ಕೈಕಾಲು ನೋವು, ತಲೆ ಸುತ್ತು ಬೀಳೋಂಗಾಗೋದು, ತಲೆ ಸುತ್ತು ಬೀಳ್ತಾ ಇದ್ದಾರೆ.
ಗೊತ್ತಾಗ್ತಾ ಇಲ್ಲ ಅವರಿಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತೇಳಿ. ಮೊನ್ನೆ ನಾನು ಹೋಗಿ ನೋಡಿದಾಗ ಈ ರೀತಿಯಾಗಿ ಸಮಸ್ಯೆಗಳಿದ್ದಾವೆ, ದಯವಿಟ್ಟು ಇದನ್ನು ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಏನು ಪರಿಹಾರ ಮಾಡ್ಕೋಬೇಕು ಅವರು? ಇದಿಷ್ಟು ಆಯಿತು, ಅದು ನಾನು ಹೇಳಿರೋದವರಿಗೆ ಇಲ್ಲೊಂದು ಫೌಂಡೇಶನನ್ನು ಕಾಂಪೌಂಡನ್ನು ಕಟ್ಟಿ ಈ ಭಾಗದಲ್ಲಿ ನಿಮ್ಮ ಮನೆಗೂ ಮತ್ತು ಪೆಟ್ರೋಲ್ ಬಂಕಿಗೂ ಕಾಂಪೌಂಡನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಕಾಂಪೌಂಡ್ ಆದಮೇಲೆ ಇಲ್ಲಿರೋ ಶೌಚಾಲಯ, ಮನೆಯಲ್ಲಿ ಇಲ್ಲಿರೋ ಶೌಚಾಲಯವನ್ನು ಇಲ್ಲಿ ನೋಡಿ, ಉತ್ತರ ಮತ್ತು ವಾಯುವ್ಯದ ಮಧ್ಯಭಾಗ ಈ ಭಾಗದಲ್ಲಿ ಪಿಟ್ಗುಂಡಿಯನ್ನು ಮಾಡಿಕೊಂಡು ಅವರು ಓಕೆ, ಇಲ್ಲಿ ಪಿಟ್ಗುಂಡಿಯನ್ನು ಮಾಡಿಕೊಂಡು ಈ ಹೊರಗಡೆನೇ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಈ ಭಾಗದಲ್ಲಿ ಹೊರಗಡೆ ಮನೆಯಿಂದ ಹೊರಗೆ ಕೊಟ್ಬಿಟ್ಟಿದ್ದೀನಿ ಟಾಯ್ಲೆಟ್ ರೂಮನ್ನು, ಒಳಗೆ ಬೇಡ ಅಂತ ಹೇಳಿ. ಇದೆಲ್ಲ ರಿಮೂವ್ ಮಾಡಿಕೊಂಡು ಇಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಹಾಗೆ ಇಲ್ಲೊಂದು ಸಂಪನ್ನು ಕೊಟ್ಟಿದ್ದೀನಿ, ಈಶಾನ್ಯಕ್ಕೆ ಒಂದು ಸಂಪನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಈ ಲೇನಿದೆ ಅಗ್ನಿಮೂಲೆ, ಪೆಟ್ರೋಲ್ ಬಂಕಿಗೆ ಅಗ್ನಿಮೂಲೆ ಏನಿದೆ ಇದನ್ನು ತೆಗೀರಿ, ಪಿಟ್ಗುಂಡಿ ಸಮೇತ ರಿಮೂವ್ ಮಾಡಿ ಅಂತ ಹೇಳಿದ್ದೀನಿ. ಇದಾದ ಮೇಲೆ ಅವ್ರಿಗೆ ಕೊಟ್ಟಿರುವಂಥದ್ದು ಸೇಮ್ ಉತ್ತರ ಮತ್ತು ವಾಯುವ್ಯ ಮಧ್ಯಭಾಗದಲ್ಲಿ ಪಿಟ್ಟನ್ನು ಮಾಡಿಕೊಂಡು ಹೊರಗಡೆನೆ ಪೆಟ್ರೋಲ್ ಬಂಕಿಂದ ಹೊರಗಡೆನೇ ಮಾಡ್ಕೋಬೇಕು. ಹೊರಗಡೆ ಜಾಗ ಇದೆ, ಅವ್ರದ್ದೇ ಜಾಗ ಇದೆ, ಆ ಜಾಗದಲ್ಲಿ ನೀವು ಟಾಯ್ಲೆಟ್ ರೂಮನ್ನು ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಇದಿಷ್ಟು ಮಾಡೋದ್ರಿಂದ ಅವರಿಗೆ ಈ ಏನು ಅನ್ನೆಸೆಸರಿಯಾಗಿ ಹೋಗಿದ್ದೇವಲ್ಲ ಇವು ಬರೋಲ್ಲ. ಬಟ್ ಆದರೆ ಅವರು ಮಾಡುವಂತಹ ದುಡಿಮೆಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ಏನಿಲ್ಲಿ ಜನ ಬರ್ತಾ ಇಲ್ಲ ಸರಿಯಾಗಿ ಪೆಟ್ರೋಲಿಗೆ ಬಂಕಿಗೆ ಅಂತ ಏನು ಹೇಳ್ತಾರೆ, ಮುಂಚೆ ಹೇಗೆ ಪೆಟ್ರೋಲ್ ಬಂಕ್ ನಡೀತಾ ಇತ್ತು ಆ ರೀತಿಯಾಗಿದ್ದು ಪೆಟ್ರೋಲ್ ಬಂಕ್ ಮತ್ತೆ ಪ್ರಾರಂಭ ಆಗುತ್ತೆ. ಇದು ನನ್ನ ಒಂದು ಸಲಹೆ. ಓಕೆ, ಯಾರಾದರೂ ಮನೆ ಕಟ್ಟಬೇಕಾದ್ರೆ ಅಥವಾ ಏನೋ ಒಂದು ನಾವು ಬದಲಾವಣೆ ಮಾಡ್ಕೋಬೇಕಾದ್ರೆ 100 ಸಲ ಯೋಚನೆ ಮಾಡಿ. ನಿಮ್ಮ ಹತ್ತಿರದಲ್ಲಿ ಯಾರೇ ಇದ್ದರೂ ಕೂಡ ವಾಸ್ತುಶಾಸ್ತ್ರವನ್ನು ಬಲ್ಲಂತಹ ಗುರುಗಳು ತುಂಬ ಜನ ಇದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ತುಂಬ ಜನ ಇರ್ತಾರೆ. ದಯವಿಟ್ಟು ಅಂಥವ್ರನ್ನ ಭೇಟಿ ಮಾಡಿ. ದುಡ್ಡು ಹೋಗುತ್ತೆ, 5,000 ಖರ್ಚಾಗುತ್ತೆ, 10,000 ಖರ್ಚಾಗುತ್ತೆ. ಅವ್ರು ಕೇಳ್ತಾರೆ ಫೀಸು 5,000 ಆಗುತ್ತಮ್ಮ ಇಲ್ಲಿಂದ ಅಲ್ಲಿಗೆ ಬರೋಕ್ಕೆ, 10,000 ಆಗುತ್ತೆ, 15,000 ಆಗುತ್ತೆ, 20,000 ಕೂಡ ಕೇಳ್ತಾರೆ. ಅದನ್ನು ನೀವು ಕೊಟ್ಟು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ನೀವು 15,000-20,000ಕ್ಕೆ ಮುಖವನ್ನು ನೋಡಿ ಈ ರೀತಿ ಸಮಸ್ಯೆಗಳನ್ನು ಮಾಡಿಕೊಂಡ್ರೆ, ನಿಮಗೆ ನೀವು ಮಾಡಿಕೊಂಡ್ರೆ ಇಲ್ಲಿ ನೋಡಿ, ಇದವರೆಗೂ ಪರವಾಗಿಲ್ಲ, ಸ್ವಲ್ಪ ಇಷ್ಟಕ್ಕೆ ನಿಲ್ಲಿಸಿದ್ದೀನಿ ಅಂದರೆ ಇಷ್ಟಕ್ಕೆ ಹೋಗಿದೆ, ಅವ್ರದ್ದು ಆಲ್ರೆಡಿ ಹೋಗಿದೆ. ಬದಲಾವಣೆಗೆ ಹೇಳಿದ್ದೀನಿ. ಇದನ್ನು ಕೂಡ ಮಾಡ್ಕೊಳ್ಲಿಲ್ಲ ಅಂದರೆ ಇರೋ ಜಮೀನು ತೋಟ ಎಲ್ಲ ಮಾರ್ಕೊತಾರೆ, ಮನೇನೂ ಮಾರ್ಕೊಂಡು ಪೆಟ್ರೋಲ್ ಬಂಕು ಮಾರಿ ಊರು ಬಿಡೋವಂಥದ್ದು ಕೆಲಸ ಆಗುತ್ತೆ. ಇದು ನನ್ನ ಸಲಹೆ ಅವರಿಗೆ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಯಾರೇ ಹೊಸ್ದಾಗಿ ಮನೆ ಕಟ್ಟೋದಿದ್ರು ಸ್ಕ್ರೀನ್ ಮೇಲೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ, ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನೀವು ಪಡ್ಕೊಳ್ಳಿ. ಏನೇ ಇದ್ದರೂ ಕೂಡ ಪ್ಲ್ಯಾನಿಂಗ್ ಮಾಡಿಸಿದ್ದೀವಿ ಗುರುಗಳೇ, ಮನೆ ಕಟ್ಟಿಸ್ತಾ ಇದ್ದೀವಿ, ನೀವು ಸ್ಟಾರ್ಟಿಂಗಿಂದನೇ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಎಲ್ಲ ಕಟ್ಟಾದಮೇಲೆ ನೀವು ಸರಿ ಮಾಡಿರಿ ಅಂದರೆ ಅದು ಕಷ್ಟ ಆಗುತ್ತೆ. ಓಕೆ, ಎಲ್ರಿಗೂ